ಚಿತ್ರಕಲೆ ನಾನು 10ನೇ ಕ್ಲಾಸ್ ನಿವೃತ್ತಿ ಹೊಂದಿದ ನಂತರ ಮುಂದೆ ನಾನು ಕಲೆಯಲ್ಲಿ ಹೆಚ್ಚು ಅಭ್ಯಾಸ ಮಾಡಬೇಕಂತ ನಮ್ಮ ತಂದೆಯವರಲ್ಲಿ ನಾನು ಅಪೇಕ್ಷೆನ ಇಟ್ಟಿದ್ದಾಗ ಅವ್ರಿಗೆ ಇದಕ್ಕೆ ಸ್ಪಂದನೆ ಮಾಡಿ ಆಗಲಿ ಅಂತ ನನಗೆ ಕಲಬುರಗಿಯಲ್ಲಿ ನಮ್ಮ JS ಖಂಡೇರಾವ್ ನಮ್ಮ ಗುರುಗಳಾಗಬೇಕು. ಐಡಿಯಲ್ ಫೈನ್ ಇನ್ಸ್ಟಿಟ್ಯೂಟ್ ಹೆಸರು. ಅಲ್ಲಿ ನನಗೆ ಅಲ್ಲಿ ಅಡ್ಮಿಷನ್ ಸೇರಿಸ್ಬಿಟ್ರು ನನಗೆ ಅಭ್ಯಾಸ ಸಲುವಾಗಿ. ಸುಮಾರು 4 ವರ್ಷ ಅಲ್ಲಿ ಡ್ರಾಯಿಂಗ್ ಡಿಪ್ಲೊಮಾ ಕೋರ್ಸ್ ಮಾಡಿಕೊಂಡು ಕೊನೆಗೆ ಎನ್ಯುವಲ್ ಎಕ್ಸಾಮ್ ವಾರ್ಷಿಕ ಎಕ್ಸಾಮ್ದಲ್ಲಿ ಕರ್ನಾಟಕ ಸ್ಟೇಟ್ 2ನೇ ರ್ಯಾಂಕ್ದಲ್ಲಿ ಉತ್ತೀರ್ಣರಾಗಿ ನಾನು ಬೀದರ್ ಆಗಿದ ನಂತರ ಇದನ್ನು ನಾನು ನೋಡ್ಕಸಿ KRE ಸಂಸ್ಥೆದವರು ನನಗೆ ಚಿತ್ರಕಲಾ ಶಿಕ್ಷಣ ಹುದ್ದೆ ಕೊಟ್ಟರು. ಹೈಸ್ಕೂಲಿಗಾದ್ರೆ ಸರ್? ಹೈಸ್ಕೂಲ್ಗೆ ನಾನು ಕೊಡ್ತಿದ್ದೆ. ಇದು ಸೆಮಿ ರಿಯಲಿಸ್ಟಿಕ್ ಅಂತ? ಸೆಮಿ ರಿಯಲಿಸ್ಟಿಕ್. ಅದು ರಿಯಲಿಸ್ಟಿಕ್ ಅಂದ್ರೆ ಏನು ಸರ್? ರಿಯಲಿಸ್ಟಿಕ್ ಅಂದ್ರೆ ಯಾಸ್ ಇಟ್ ಇಸ್ ಮಾಡೋದು. ಯಾವ್ದು ಕ್ಯಾಮ್ರಾ ಇರ್ತದೆ ನೋಡ್ರಿ, ಫೋಟೋ ಕ್ಯಾಮ್ರಾ ಹೊಡ್ಕೋತೀರಿ, ಕ್ಯಾಮ್ರಾ ಯಾಸ್ ಇಟ್ ಇಸ್ ಏನು ಬರ್ತಲ್ಲ, ಅದು ರಿಯಲಿಸ್ಟಿಕ್ ಅದು ಆಗ್ತದೆ. ಸೆಮಿ ರಿಯಲಿಸ್ಟಿಕ್ ಅಂದ್ರೆ ನಾವು ಕಲಾಕಾರ ಏನು ಮಾಡ್ತೀವಿ, ಅದು ಫೋಟೋ ಹೊಡ್ಕೊಂಡ್ರು ಸಹಿತ, ಕ್ಯಾಮ್ರಾ ಹೊಡ್ಕೊಂಡ್ರು ಸಹಿತ ಅದರಲ್ಲೇ ನಮ್ಮದೇ ಆದಂಥ ವಿಚಾರಗಳು ಸೇರಿಸಿ ಒಂದು ಹೊಸ ರೂಪ ಕೊಟ್ಟು ಅದು ಜನರಿಗೆ ಅದರ ಸಂದರ್ಭ ಅದು ಇದು ಮುಟ್ಟುವ ಹಾಗೆ ನಾವು ಮಾಡುವಂಥದ್ದು ಕಲಾಕೃತಿ.